ಇದು HMT ವಾಚನ್ನ ತಯಾರು ಮಾಡ್ತಾ ಇದ್ದಂತ ಅವತ್ತೊಂದು ಗಾದೆ ಇತ್ತಲ್ಲ, ಒಂದು ಮದುವೆ ಮಾಡಬೇಕು ಅನ್ನೋ ಒಂದು ಮನೆಯಲ್ಲಿ ಒಂದು HMT ವಾಚು, ಒಂದು ಬೈಸ್ಕಲ್, ರ್ಯಾಲಿ ಸೈಕಲ್ ಇದು ಆಗಿತ್ತು ಅವತ್ತಿನ ದೊಡ್ಡ ಮಟ್ಟದಲ್ಲಿ. ವಾಚ್ಗಳು ಮಾಡ್ತಾ ಇದ್ದಂಥ ವಾಚ್ಗಳು ಸೇಲ್ ಆಗ್ತಾ ಇದ್ದಂಥ ಜಾಗ ಇತ್ತು. ಇವತ್ತಿನ ಇಲ್ಲಿ ನಮ್ಮ ಹಳೆ ಅರಣ್ಯ ಸಚಿವರು ಹೇಳೋದು ನೋಡಿ, ಗಿಡ ಮರಗಳಿದೆಯಲ್ಲ ಇದನ್ನು ನೋಡೇ ಸ್ಟ್ರಕ್ಚರು, ಫಿಸಿಕಲ್ ಸ್ಟ್ರಕ್ಚರು, ಫಾರೆಸ್ಟ್ನ ಇದಿದೆ ಅಂತ ಹೇಳಿ ಪ್ಲಾಂಟೇಶನ್. ಇದು ಈ ಭಾಗ ಇದು ಪೀಣಿಯಾ ಪ್ಲಾಂಟೇಶನ್ ನಂಬರ್ 2 ಇದು ಅಲ್ವಾ, ಸರ್ವೆ ನಂಬರ್ 2 ಇದು. ಇಲ್ಲಿ ಕಾರ್ಖಾನೆ ಇದಿರ್ತಕ್ಕಂಥ ಸುತ್ತ ಗಿಡ ಮರಗಳು ಇದೆ. ಈಗ ಗಿಡ ಮರಗಳಿದ್ದ ತಕ್ಷಣ ಇದೆಲ್ಲ ಫಾರೆಸ್ಟೇ, ಏನೂ ಅಲ್ಲಿ ಆ್ಯಕ್ಟಿವಿಟೀಸೇ ಇಲ್ಲ ಅಂತಕ್ಕಂಥದ್ದನ್ನು ಏನು ಹೇಳ್ತೀರಿ? ಸ್ವಲ್ಪ ಮಾನವೀಯತೆ ಅಲ್ಲ, ನಿಮ್ಮಲ್ಲಿ ಇರ್ತಕ್ಕಂಥ ಈ ಈರ್ಷೆ ಇದೆಯಲ್ಲ, ಇದನ್ನು ಏನಾದರೂ ನಾವು ದೊಡ್ಡ ಮಟ್ಟದಲ್ಲಿ ಅದಕ್ಕೊಂದು ಲೈಫ್ ಕೊಡಬೇಕು ಅಂತೇಳಿ ಇಲ್ಲಿ ಆ ಕಡೆ ಬಿಲ್ಡಿಂಗ್ ನೋಡ್ತಾ ನೋಡಿ, ಅದು ಸಹ HMT ಜಾಗನೇ, ಅದನ್ನು ಅದನ್ನೆಲ್ಲ ಹಿಂದೆ ಮಾರಾಟ ಆಗಿರ್ತಕ್ಕಂಥದ್ದು. ಅಲ್ಲಿ ಆ ಥರ ಇದೆ. ಇವತ್ತು ಈ ಪರಿಸ್ಥಿತಿ ಎಲ್ಲಿ ತಂದಿಟ್ಟವ್ರೆ, ಇದು ಸರಿಪಡಿಸ್ಬೇಕು ಬೇಡವಾ? ಎಲ್ಲ ಒಟ್ಟಿಗೆ ಸೇರಿ ನಾವು 25,000 ಜನ ಕೆಲಸಗಾರರಿದ್ದಂಥ ಒಂದು ಸಂಸ್ಥೆ ಇದು. ಇವತ್ತು 100 ಜನ 120 ಜನ ಅದು. ನೀವು ಅಲ್ಲಿ ನೋಡಿದ್ರೆ ಹೆಣ್ಮಕ್ಳು ಪಾಪ ಒಂದು 20 ಜನ ವಾಚ್ನ ಮಾಡ್ತಕ್ಕಂಥ, ಅಸೆಂಬಲ್ ಮಾಡ್ತಕ್ಕಂಥದ್ದು ನೋಡಿದ್ರಿ. ಇಂಥ ಜಾಗದಲ್ಲಿ 1000 ಜನ ಕೆಲಸ ಮಾಡೋದಂಥದ್ದು 3 ಶಿಫ್ಟಲ್ಲಿ ಕೆಲಸ ಮಾಡೋದು. ಅದನ್ನು ಇವತ್ತು ಈ ಪರಿಸ್ಥಿತಿ ತಂದಿದ್ದೀವಿ. ಇದನ್ನು ಸರಿಪಡಿಸೋಕೆ ಹೋದರೆ ಸುಮ್ಮನೆ ನಮ್ಮ ಮೇಲೆ ದೂರದೇನಾಗುತ್ತೆ. ಇವತ್ತು ಆ ಅಪಾರ್ಟ್ಮೆಂಟ್ಗಳೇನು ಕಟ್ಕೊಂಡವ್ರೆ, ಅವ್ರಿಗೆ ಇನ್ನೂ ಖಾತೆ ಇಲ್ಲ, ಇನ್ನೂ ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಈಗೆಲ್ಲ ಅರ್ಜಿ ಕೊಡ್ತಾವ್ರೆ, ಈಗ ಬಂದು ದಯವಿಟ್ಟು ನೀವೇನೋ ಸರಿ ಮಾಡಿಕೊಡಿ ಅಂತೇಳಿ. ಮಾಡಿದಾರೆ ಯಾರೋ ತಪ್ಪನ್ನ ಈಗ ಸರಿಪಡಿಸ್ಕೊಡಿ ನಮಗೆ ಅಂತ ಪಾಪ ಅರ್ಜಿ ಕೊಡ್ತಾವ್ರಿಗೆ. ದಿನ ನಾವು ನೆಮ್ಮದಿ ನಿದ್ದೆ ಮಾಡೋಕ್ಕಾಗ್ತಿಲ್ಲ ಅಂತಕ್ಕಂಥ ಮಾತಿಲ್ಲ. ಇದು ಒಂದು ಭಾಗ. ಮುಂದಕ್ಕೆ ಇನ್ನೂ ಎರಡು ಜಾಗ ತೋರಿಸ್ತೀವಿ, ಆಮೇಲೆ ಮುಂದೆ ಮಾತಾಡ್ತೀವಿ. ಹಿಂದೆ ಬರೋಣ.